My dear students, in the last class we have studied the concepts of terms of trade. So the various concepts of terms of trade, such as a net barter terms of trade, gross barter terms of trade, income terms of trade, single factorial terms of trade, double factorial terms of trade, so real cost terms of trade and utility terms of trade. So these are the best examples of the various concepts of the terms of trade. So in the last class, so the first concepts of the terms of trade, net barter terms of trade is already discussed. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಈ ವ್ಯಾಪಾರದ ಕರಾರುಗಳ ವಿವಿಧ ಪರಿಕಲ್ಪನೆಗಳನ್ನು ಕುರಿತು ಚರ್ಚಿಸ್ತಾ ಇದ್ವಿ. ಸೊ ಇಲ್ಲಿ ಅನೇಕ ವಿವಿಧ ವ್ಯಾಪಾರದ ಪರಿಕಲ್ಪನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು, ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳು, ಆದಾಯ ವ್ಯಾಪಾರದ ಕರಾರುಗಳು, ಏಕಘಟಕದ ವ್ಯಾಪಾರದ ಕರಾರುಗಳು, ಸೊ ದ್ವಿಘಟಕದ ವ್ಯಾಪಾರದ ಕರಾರುಗಳು, ನೈಜ ವೆಚ್ಚದ ವ್ಯಾಪಾರದ ಕರಾರುಗಳು ಮತ್ತು ತುಷ್ಟಿಗುಣ ವ್ಯಾಪಾರದ ಕರಾರುಗಳು ಎಂಬುದಾಗಿ 7 ಪ್ರಕಾರದ ಪರಿಕಲ್ಪನೆಗಳು, ವ್ಯಾಪಾರದ ಕರಾರುಗಳ ಪರಿಕಲ್ಪನೆಗಳನ್ನು ನಾವು ಕಾಣ್ತಾ ಇದ್ವಿ. ಸೊ ಇದರಲ್ಲಿ ಮೊದಲನೆಯ ಪರಿಕಲ್ಪನೆ ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳ ಬಗ್ಗೆ ನಿನ್ನೆಯ ಒಂದು ತರಗತಿಯಲ್ಲಿ ಸಮೀಕರಣ ಮತ್ತು ಉದಾಹರಣೆಯ ಸಮೇತವಾಗಿ ಚರ್ಚಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಟುಡೇ ಕ್ಲಾಸಸ್ we have discussed another one concepts of the terms of trade. Second one is gross barter terms of trade. ಸೊ ಎರಡನೆಯ ವ್ಯಾಪಾರದ ಕರಾರಿನ ಪರಿಕಲ್ಪನೆ ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳು ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಸೊ ದ ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ is the ratio between the quantities of a country's imports and export. ಇಲ್ಲಿ ಒಟ್ಟು ಸಾಟಿ ವ್ಯಾಪಾರದ ಕರಾರು ಅಂತಂದ್ರೆ ಒಂದು ದೇಶದ ಒಟ್ಟು ಆಮದು ಪ್ರಮಾಣ ಮತ್ತು ಒಟ್ಟು ರಫ್ತುವಿನ ಪ್ರಮಾಣಗಳ ನಡುವಿನ ಅನುಪಾತವನ್ನ ನಾವು ಈ ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳು ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ನೋಡಿ, ನಿವ್ವಳ ಸಾಟಿ ವ್ಯಾಪಾರದ ಕರಾರಿನಲ್ಲಿ ಅಲ್ಲಿ ಒಂದು ದೇಶದ ರಫ್ತುವಿನ ಬೆಲೆ ಮತ್ತು ಆಮದುವಿನ ಬೆಲೆಯ ನಡುವಿನ ಅನುಪಾತವನ್ನ ನಾವು ಗಮನಿಸಿದ್ರೆ, ಈ ಒಟ್ಟು ಸಾಟಿ ವ್ಯಾಪಾರದ ಕರಾರಿನಲ್ಲಿ ಒಂದು ದೇಶದ ಒಟ್ಟು ರಫ್ತುವಿನ ಪ್ರಮಾಣ ಮತ್ತು ಒಟ್ಟು ಆಮದುವಿನ ಪ್ರಮಾಣದ ನಡುವಿನ ಅನುಪಾತವನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ ದ ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ is the ratio between the quantities of a country's imports and exports. That is called a gross barter terms of trade. So the symbolically TZ is equal to QM upon QX. ಸೊ ಈ ಒಟ್ಟು ಸಾಟಿ ವ್ಯಾಪಾರದ ಕರಾರನ್ನ ಈ ಸೂತ್ರದ ಮೂಲಕವೂ ಕೂಡ ನಾವು ವಿಶ್ಲೇಷಣೆ ಮಾಡಬಹುದು. ಯಾವ ರೀತಿ? TZ is equal to QM upon QX, where TZ stands for the gross barter terms of trade and QM is the quantities of import and QX is the quantities of export. ಇಲ್ಲಿ ಈ ಒಂದು ಸೂತ್ರದಲ್ಲಿ TZ ಇದು ಒಟ್ಟು ಸಾಟಿ ವ್ಯಾಪಾರದ ಕರಾರನ್ನು ಸೂಚಿಸಿದ್ರೆ, QM ಒಟ್ಟು ಆಮದುಗಳ ಪ್ರಮಾಣವನ್ನು, QX ಒಟ್ಟು ರಫ್ತುಗಳ ಪ್ರಮಾಣವನ್ನು ಸೂಚಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ದ ಹೈಯರ್ ದಿ ರೇಷಿಯೋ ಬಿಟ್ವೀನ್ ಕ್ವಾಂಟಿಟೀಸ್ ಆಫ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ ಕ್ಯಾನ್ ಬಿ ಹ್ಯಾಡ್ ಫಾರ್ ದಿ ಸೇಮ್ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್. ಇಲ್ಲಿ TZ ಮೌಲ್ಯ ಅಂದ್ರೆ ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳ ಮೌಲ್ಯ ಹೆಚ್ಚಳವಾದಷ್ಟು ವ್ಯಾಪಾರದ ಕರಾರುಗಳು ಉತ್ತಮಗೊಳ್ಳುತ್ತವೆ ಎಂಬ ಅರ್ಥವನ್ನ ಸೂಚಿಸ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ರಫ್ತುಗಳಿಗೆ ಹೆಚ್ಚಿನ ಪ್ರಮಾಣದ ಆಮದುಗಳು ದೊರೆಯುತ್ತವೆ ಎಂಬುದನ್ನ ಸೂಚಿಸ್ತಾ ಇರ್ತಕ್ಕಂಥದ್ದು. ಸೊ ದ ಹೈಯರ್ ದಿ ರೇಷಿಯೋ ಬಿಟ್ವೀನ್ ಕ್ವಾಂಟಿಟೀಸ್ ಆಫ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ ಕ್ಯಾನ್ ಬಿ ಹ್ಯಾಡ್ ಫಾರ್ ದಿ ಸೇಮ್ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್. ಒಂದು ನಿರ್ದಿಷ್ಟ ಪ್ರಮಾಣದ ರಫ್ತುವಿಗೆ ಪ್ರತಿಯಾಗಿ ಅತ್ಯಧಿಕ ಪ್ರಮಾಣದಲ್ಲಿ ಆಮದು ಸರಕುಗಳು ದೊರೀತಾ ಇದ್ದಾವೆ ಅಂತಂದ್ರೆ
ಆ ದೇಶಕ್ಕೆ ಆ ಒಂದು ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿದೆ ಎಂಬುದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ ಅನ್ನೋದು. ಸೊ ಟು ಮೆಜರ್ಸ್ ಚೇಂಜಸ್ ಇನ್ ದಿ ಗ್ರಾಸ್ ಬಟರ್ ಟರ್ಮ್ಸ್ ಆಫ್ ಟ್ರೇಡ್ ಓವರ್ ಎ ಪೀರಿಯಡ್. ಇಲ್ಲಿ ವಿವಿಧ ಕಾಲಾವಧಿಗಳಲ್ಲಿ ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳಲ್ಲಿ ಬದಲಾವಣೆಯನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಎರಡು ಕಾಲಾವಧಿಗಳ ನಡುವಿನ ಸೂಚ್ಯಾಂಕಗಳ ನಡುವೆ ನಾವು ಹೋಲಿಕೆ ಮಾಡಿ ತುಲನೆ ಮಾಡಿ ನೋಡಬೇಕಾಗುತ್ತೆ. ಆ ರೀತಿ ತುಲನೆ ಮಾಡಲಿಕ್ಕೆ ಬಳಸಬೇಕಾಗಿರ್ತಕ್ಕಂಥ ಸೂತ್ರ ಯಾವುದು ಅಂತಂದ್ರೆ ಇದು TC = QM1 upon QM0 divided by QX1 divided by QX0. So the index number of the quantities of imports and export in a base period and the end period, base period and current period are related to each others. The formula for this formula will be utilized. ಇಲ್ಲಿ ಎರಡು ಕಾಲಾವಧಿಗಳಲ್ಲಿನ ಸೂಚ್ಯಾಂಕಗಳನ್ನು ಆಧಾರವಾಗಿಟ್ಟುಕೊಂಡು ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳಲ್ಲಿ ಯಾವ ರೀತಿ ಬದಲಾವಣೆಯಾಗಿದೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಈ ಸೂತ್ರವನ್ನ ಬಳಸ್ತಕ್ಕಂಥದ್ದು. ಸೊ ಈ ಸೂತ್ರ ಏನಾಗುತ್ತೆ, TC = QM1 upon QM0 divided by QX1 divided by QX0. So taking 1971 as the base year and expressing India's both quantities of import and export as a 100. ಇಲ್ಲಿ ಭಾರತವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಭಾರತದಲ್ಲಿ 1971ನೇ ವರ್ಷವನ್ನ ಮೂಲ ವರ್ಷವನ್ನಾಗಿ ಪರಿಗಣಿಸಿದಾಗ ಭಾರತದ ಆ ಮೂಲ ವರ್ಷದ ಆಮದು ಪ್ರಮಾಣ ಮತ್ತು ರಫ್ತುವಿನ ಪ್ರಮಾಣ ಯಾವಾಗಲೂ 100ಕ್ಕೆ ಸಮಾನವಾಗಿರುತ್ತದೆ. ಟೇಕಿಂಗ್ 1971 as the base year and expressing India's both quantities of import and export as a 100. If we find that the index of quantities import had rise to 160 and that of quantities of export is 120 in 1981. ಸೊ ನಂತರ ಪ್ರಸ್ತುತ ವರ್ಷ ಅಂತಂದ್ರೆ ಇಲ್ಲಿ 1981 ನಾವು ಪ್ರಸ್ತುತ ವರ್ಷ ಅಂತ ಕರಿತೇವೆ. ಮೂಲ ವರ್ಷ 1971 ಮೂಲ ವರ್ಷವಾಗಿದ್ರೆ 1981 ಇಲ್ಲಿ ಪ್ರಸ್ತುತ ವರ್ಷ. ಈ ಪ್ರಸ್ತುತ ವರ್ಷದಲ್ಲಿ ಯಾವುದು ಆಮದುವಿನ ಪ್ರಮಾಣ 160ಕ್ಕೆ ಹೆಚ್ಚಳವಾಗಿದ್ದು ರಫ್ತುವಿನ ಪ್ರಮಾಣ 120ರಷ್ಟು 1981ರಲ್ಲಿ ಇದ್ದಾಗ ಆಗ ಆ ಎರಡು ಕಾಲಾವಧಿಯಲ್ಲಿನ ಬದಲಾವಣೆಯಿಂದಾಗಿ ಭಾರತಕ್ಕೆ ವ್ಯಾಪಾರದ ಕರಾರುಗಳು ಎಷ್ಟರ ಮಟ್ಟಿಗೆ ಅನುಕೂಲವಾಗಿದೆ ಅನ್ನೋದನ್ನ ಈ ಒಂದು ಸೂತ್ರದ ಮೂಲಕ ನಾವು ಕಂಡುಹಿಡಿಯಬಹುದು. ಸೊ ದೆನ್ ದ ಗ್ರಾಸ್ ಬರ್ಟರ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್ ಹ್ಯಾಡ್ ಚೇಂಜ್ಡ್ ಆಸ್ ಎ ಫಾಲೋಸ್. So TC = 160 divided by 100, 120 divided by 100. So import value is 160, export value is 120. So the quantity of import 160, quantity of import is 160, quantity of export is 120. So we must find out whether it is favorable or unfavorable of terms of trade in India. So ಇಲ್ಲಿ ಪ್ರಸ್ತುತ ವರ್ಷದಲ್ಲಿ ಆಮದುವಿನ ಪ್ರಮಾಣ 160ರಷ್ಟು ಇದ್ರೆ ರಫ್ತುವಿನ ಪ್ರಮಾಣ 120ರಷ್ಟು ಇರ್ತಕ್ಕಂಥದ್ದು. ಸೊ ಇಲ್ಲಿ 160 120 ಇಂದ ಡಿವೈಡ್ ಮಾಡಬೇಕು. 160 120 ಇಂದ ಡಿವೈಡ್ ಮಾಡಬೇಕು. 160 divided by 120 is equal to 133.33. So this is the answer. So ಇಲ್ಲಿ it implies that there was an improvement in the gross barter terms of trade in India by 33%. By 33% in 1981 as compared with the 1971. ಸೊ ಇಲ್ಲಿ ವ್ಯಾಪಾರದ ಕರಾರುಗಳು ಭಾರತಕ್ಕೆ 33% ಲಾಭದಾಯಕವಾಗಿರ್ತಕ್ಕಂಥದ್ದು, ಅನುಕೂಲಕರವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ 1980ರ ಪ್ರಸ್ತುತ ವರ್ಷದ ಕಾಲಾವಧಿಯಲ್ಲಿ ನಾವು
ರಫ್ತುವಿಗೆ ಪ್ರತಿಯಾಗಿ, ರಫ್ತುವಿನ ಪ್ರಮಾಣ ಎಷ್ಟಿದೆ? 120 ಇದೆ. ಆಮದುವಿನ ಪ್ರಮಾಣ ಎಷ್ಟಿದೆ? 160 ಇದೆ. ಅಂದ್ರೆ 120 ಪ್ರಮಾಣದಷ್ಟು ಸರಕುಗಳನ್ನು ರಫ್ತು ಮಾಡಿ 160ರಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ಅಂದ್ರೆ ನಾವು ರಫ್ತು ಮಾಡ್ತಕ್ಕಂಥ ಪ್ರಮಾಣ ಕಡಿಮೆ ಇದೆ, ಅದಕ್ಕೆ ಪ್ರತಿಯಾಗಿ ಆ ಬೇರೆ ದೇಶಗಳಿಂದ ಆಮದು ಆಗ್ತಕ್ಕಂಥ ಪ್ರಮಾಣ ಅತ್ಯಧಿಕವಾಗಿದೆ. ಹಾಗಿದ್ಮೇಲೆ ಭಾರತಕ್ಕೆ ಈ ಒಂದು ವ್ಯಾಪಾರದ ಕರಾರಿನಿಂದ 33% ಲಾಭವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ಸೊ ಇಫ್ ದಿ ಕ್ವಾಂಟಿಟಿ ಆಫ್ ಇಂಪೋರ್ಟ್ಸ್ ಇಂಡೆಕ್ಸ್ ಹ್ಯಾಡ್ risen by 130 and that of quantity of export by 180, then the gross barter terms of trade would be 72.22. If the quantity of import index had rise by 130 and that of quantity export so raised by 180, then the gross barter terms of trade would be 72.22. So ಒಂದು ವೇಳೆ ಪ್ರಸ್ತುತ ವರ್ಷದಲ್ಲಿ ರಫ್ತುವಿನ ಪ್ರಮಾಣ 180ರಷ್ಟಿದ್ದು ಆಮದುವಿನ ಪ್ರಮಾಣ 130ರಷ್ಟು ಆದರೆ, ಆ ರೀತಿ ಇದ್ದಾಗ ವ್ಯಾಪಾರದ ಕರಾರುಗಳು ಭಾರತಕ್ಕೆ ಅನಾನುಕೂಲಕರವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. It means, so 130 divided by 180 is equal to 72.22. ಸೊ ಇಲ್ಲಿ ನಾವು ರಫ್ತು ಮಾಡ್ತಕ್ಕಂಥ ಪ್ರಮಾಣ ಎಷ್ಟಿದೆ? 180 ಕ್ವಿಂಟಲ್ನಷ್ಟು ಇದೆ. ಅದಕ್ಕೆ ಪ್ರತಿಯಾಗಿ ಆಮದು ಮಾಡಿಕೊಳ್ತಕ್ಕಂಥ ಪ್ರಮಾಣ ಎಷ್ಟಿದೆ? 120 ಇದೆ. ಹಾಗಿದ್ದಾಗ ಆನ್ಸರ್ ಬರ್ತಕ್ಕಂಥದ್ದು 72.22 ದಷ್ಟು. So this implies, so the reduction in the terms of, or this implies unfavorable in the terms of trade by 18%, by 18% in 1981 over a 1971. 1971ಕ್ಕೆ ನಾವು ಕಂಪೇರ್ ಮಾಡಿದರೆ 1981ರಲ್ಲಿ ನಾವು ರಫ್ತು ಮಾಡ್ತಕ್ಕಂಥ ಪ್ರಮಾಣ ಹೆಚ್ಚಳವಾಗಿದ್ದು ಆಮದು ಮಾಡಿಕೊಳ್ತಕ್ಕಂಥ ಪ್ರಮಾಣ ಕಡಿಮೆ ಇದ್ದಾಗ ಆಗ ಭಾರತಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತವೆ ಎಂಬುದನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು. ಸೊ ಇದು ಒಟ್ಟು ಸಾಟಿ ವ್ಯಾಪಾರದ ಕರಾರು. ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ರಫ್ತು ಮಾಡಿ ಅದಕ್ಕೆ ಪ್ರತಿಯಾಗಿ ಎಷ್ಟು ಆಮದು ಸರಕುಗಳನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ಹೋಲಿಕೆ ಮಾಡಿಕೊಳ್ಳುವುದರ ಮೂಲಕ ವ್ಯಾಪಾರದ ಕರಾರು ಅನುಕೂಲವಾಗಿದೆಯೋ ಅನಾನುಕೂಲಕರವಾಗಿದೆಯೋ ಎಂಬುದನ್ನು ಕಂಡುಹಿಡಿಯಲಿಕ್ಕೆ ಈ ಒಂದು ಸಮೀಕರಣವನ್ನು ನಾವಿಲ್ಲಿ ಬಳಸಿಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಒಂದು ವೇಳೆ ಇಲ್ಲಿ ರಫ್ತುವಿನ ಪ್ರಮಾಣ ಕಡಿಮೆ ಇದ್ದು ಆಮದುವಿನ ಪ್ರಮಾಣ ಹೆಚ್ಚಳವಾಗಿದ್ದರೆ, ಅಂದರೆ 120 ಕ್ವಿಂಟಲ್ನಷ್ಟು ನಾವು ರಫ್ತು ಮಾಡಿ ಅದಕ್ಕೆ ಪ್ರತಿಯಾಗಿ 160 ಕ್ವಿಂಟಲ್ನಷ್ಟು ಆಮದು ಪಡ್ಕೊಳ್ತಾ ಇದ್ದೀವಿ ಅಂತಂದರೆ ಅದು ಅನುಕೂಲಕರವಾಗಿರ್ತದೆ. ಆದರೆ ಇಲ್ಲಿ ರಫ್ತುವಿನ ಪ್ರಮಾಣ ಹೆಚ್ಚಿದ್ದು ಆಮದುವಿನ ಪ್ರಮಾಣ ಕಡಿಮೆ ಇದ್ದಾಗ ಅಲ್ಲಿ ವ್ಯಾಪಾರದ ಕರಾರುಗಳು ಅನಾನುಕೂಲಕರವಾಗಿರ್ತದೆ. ಇದೇ ಒಟ್ಟು ಸಾಟಿ ವ್ಯಾಪಾರದ ಕರಾರು. ಉಳಿದ ಪರಿಕಲ್ಪನೆಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ.